ಲಕ್ಷ್ಮೀಕಟಾಕ್ಷ ಸರಸೀರುಹ ರಾಜಹಂಸಂ ಪಕ್ಷೀಂದ್ರಪಾರ್ಶ್ವ ಗತಮಚ್ಯುತ ಮಾದಿದೇವಂ ಶಂಖಾರಿಚಾಪ ಶರವಾರಣ ಹಸ್ತಮಾದ್ಯಂ ಸಿಂಹೋತ್ತಮಂ ನರಿಹರಿಂ ಪ್ರಣತೋಸ್ಮಿ ನಿತ್ಯಂ. ಕಥೆ ಆರಂಭವಾಗುವುದು ವೈಕುಂಠದಲ್ಲಿ. ಸನಕಾದಿ ಮುನಿಗಳ ಶಾಪದಿಂದ ವಿಷ್ಣುವಿನ ದ್ವಾರಪಾಲಕರಾದ ಜಯವಿಜಯರು ಅಸುರರಾಗಿ ಜನಿಸುತ್ತಾರೆ. ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷನನ್ನು ವರಾಹ ರೂಪದಲ್ಲಿ ಕೊಂದ ನಂತರ ಅವನ ತಮ್ಮ ಹಿರಣ್ಯಕಶಿಪು ಸೇಡು ತೀರಿಸಿಕೊಳ್ಳಲು ದೃಢ ಸಂಕಲ್ಪ ಮಾಡುತ್ತಾನೆ. ಹಿರಣ್ಯಕಶಿಪುವಿನ ಘೋರ ತಪಸ್ಸು ಮತ್ತು ವರ. ಹಿರಣ್ಯಕಶಿಪು ಮಂದರಾಚಲ ಪರ್ವತಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿನ ಶಾಖಕ್ಕೆ ಲೋಕಗಳೇ ನಡುಗುತ್ತವೆ. ಬ್ರಹ್ಮನು ಪ್ರತ್ಯಕ್ಷನಾದಾಗ ಅವನು ಕೇಳುವ ವರ ಬಹಳ ಚಾತುರ್ಯದಿಂದ ಕೂಡಿದೆ. ನ ಮೃತ್ಯುರ್ಭವತು ಮೇ ದೇವ ಸೃಷ್ಟಾನಾಂ ಭವತಾ ಪ್ರಭೋ ನ ಬಹಿರ್ನಾಂತರೇ ನಕ್ತಂ ನ ದಿವಾ ನಾಣ್ಯಸ್ಮಾದಪಿ. ಸ್ವಾಮಿ, ನಿನ್ನ ಸೃಷ್ಟಿಯ ಯಾವ ಜೀವಿಗಳಿಂದಲೂ ನನಗೆ ಸಾವು ಬರಬಾರದು. ಮನೆಯ ಒಳಗಾಗಲಿ ಹೊರಗಾಗಲಿ, ಹಗಲಾಗಲಿ ಅಥವಾ ರಾತ್ರಿಯಾಗಲಿ, ಭೂಮಿಯ ಮೇಲಾಗಲಿ ಅಥವಾ ಆಕಾಶದಲ್ಲಾಗಲಿ, ಅಸ್ತ್ರಶಸ್ತ್ರಗಳಿಂದಾಗಲಿ ನನಗೆ ಸಾವು ಬರಬಾರದು. ಬ್ರಹ್ಮನು ಈ ವರವನ್ನು ನೀಡಿದಾಗ ಹಿರಣ್ಯಕಶಿಪು ತಾನು ಅಮರ ಎಂದು ಭಾವಿಸಿ ದೇವತೆಗಳನ್ನು ಪೀಡಿಸಲು ಶುರು ಮಾಡುತ್ತಾನೆ. ಪ್ರಹ್ಲಾದದ ಜನನ ಮತ್ತು ನಾರದರ ಉಪದೇಶ. ಹಿರಣ್ಯಕಶಿಪು ತಪಸ್ಸಿನಲ್ಲಿದ್ದಾಗ ಅವನ ಪತ್ನಿ ಕಯಾಧು ನಾರದ ಮುನಿಗಳ ಆಶ್ರಮದಲ್ಲಿ ಇರುತ್ತಾಳೆ. ಅಲ್ಲಿ ನಾರದರು ಮಾಡುವ ಹರಿಕತೆಯನ್ನು ಗರ್ಭದಲ್ಲಿದ್ದ ಪ್ರಹ್ಲಾದನು ಕೇಳಿಸಿಕೊಳ್ಳುತ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದಿರಯೇತ್. ಪ್ರಹ್ಲಾದನು ಜನಿಸಿದ ಮೇಲೆ ರಾಕ್ಷಸರ ಗುರುಗಳಾದ ಷಂಡ ಅಮರ್ಕರು ಅವನಿಗೆ ಹಿರಣ್ಯಕಶಿಪುವೇ ದೇವರು ಎಂದು ಬೋಧಿಸಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರಹ್ಲಾದನು ಮಾತ್ರ ಶ್ರೀಹರಿಯೇ ಜಗದೊಡೆಯ ಎಂದು ಸಾರುತ್ತಾನೆ. ಮಗನ ಹರಿಭಕ್ತಿಯನ್ನು ಕಂಡು ಹಿರಣ್ಯಕಶಿಪು ಕೆರಳುತ್ತಾನೆ. ಪ್ರಹ್ಲಾದನನ್ನು ಕೊಲ್ಲಲು ಮದ್ದಾನೆಗಳಿಂದ ತೊಳಿಸುತ್ತಾನೆ, ಬೆಟ್ಟದ ಮೇಲಿಂದ ಕೆಳಕ್ಕೆ ತಳ್ಳುತ್ತಾನೆ, ಹಾವಿನ ಹುತ್ತಕ್ಕೆ ಹಾಕುತ್ತಾನೆ. ಆದರೆ ಪ್ರತಿ ಬಾರಿಯೂ ಪ್ರಹ್ಲಾದನು ಈ ಶ್ಲೋಕವನ್ನು ಜಪಿಸುತ್ತಾ ಪಾರಾಗುತ್ತಾನೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಂತಿಮವಾಗಿ ಹಿರಣ್ಯಕಶಿಪು ತನ್ನ ಸಭೆಯಲ್ಲಿ ಪ್ರಹ್ಲಾದನನ್ನು ಕೇಳುತ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿ? ಕಂಬದ ಕಡೆಗೆ ಗದೆಯನ್ನು ಬೀಸಿ ಹೊಡೆದಾಗ ಮಹಾಪ್ರಳಯದಂತಹ ಶಬ್ದವಾಗುತ್ತದೆ. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಅತ್ಯದ್ಭುತಂ ರೂಪಮತಿ ಪ್ರಚಂಡಂ ನಖಾಯುಧಂ ತಿಗ್ಮಸ್ಮರಂ ಕರಾಳಂ ನರಸಿಂಹಮಾದ್ಯಂ ಶರಣಂ ಪ್ರಪದ್ಯೆ. ನರಸಿಂಹನು ಹಿರಣ್ಯಕಶಿಪುವನ್ನು ಹಿಡಿದು ಹೊಸ್ತಿಲ ಮೇಲೆ ಕುಳಿತುಕೊಳ್ಳುತ್ತಾನೆ. ಅದು ಹಗಲೂ ಅಲ್ಲ ರಾತ್ರಿಯೂ ಅಲ್ಲದ ಸಂಧ್ಯಾಕಾಲ. ತನ್ನ ಉಗುರುಗಳಿಂದ ಅಸುರನ ಎದೆಯನ್ನು ಸೀಳಿ ಸಂಹರಿಸುತ್ತಾನೆ. ಅಸುರನ ಸಂಹಾರವಾದರೂ ನರಸಿಂಹನ ಕೋಪ ಆರುವುದಿಲ್ಲ. ಆಗ ಪ್ರಹ್ಲಾದನು ಈ ಸುಂದರ ಸ್ತೋತ್ರದೊಂದಿಗೆ ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಬ್ರಹ್ಮಾದಯ ಸುರಗಣ ಮುನಯೋತ್ಸಿದ್ಧ ಸತ್ವೈ ಕಥಾನಗತಯೋ ವಚಸಾಂ ಪ್ರವಾಹೈ ನಾರಾದಿತುಂ ಪುರುಗಣೈರಪಿ ಶಕ್ನುವಂತಿ ಕಿಂ ತೋಷ್ಟುಮರ್ಹತಿ ಸ ಮೇ ಭಗವಾನ್ ಕುಜನ್ಮ. ಪ್ರೀತಿಯ ಭಕ್ತನ ಮೊರೆಗೆ ಓಗೊಟ್ಟು ಭಗವಂತನು ಶಾಂತನಾಗುತ್ತಾನೆ ಮತ್ತು ಪ್ರಹ್ಲಾದನನ್ನು ಆಶೀರ್ವದಿಸುತ್ತಾನೆ. ಶ್ರೀಮನ್ ನರಸಿಂಹ ವಿಭವೇ ಗರುಡಧ್ವಜಾಯ ತಾಪತ್ರಯೋಪಶಮನಾಯ ಭವೌಷಧಾಯ ಭಕ್ತಪ್ರಿಯಾಯ ಭವಭೀತಿಹರಾಯ ತಸ್ಮೈ ನಮೋ ನಮಃ ಪರಮಕಾರಣ ಕಾರಣಾಯ.